ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಬಿಕಾ, ಈ ತಾಳಿ ನಿನ್ನನ್ನ ಕಟ್ ಹಾಕೋ ಸಂಕೋಲು. ನಿನ್ನ ಪುಣ್ಯದ ಬಲ ಮುಗಿದಿದೆ. ಇನ್ನು ನೀನು ರಕ್ಷಕಿ ಅಲ್ಲ ಅಂಬಿಕಾ, ನನ್ನ ಕೈಗೊಂಬೆ. ಬಾ. ದುರ್ಗಾ ಅಳುನ ನಿಲ್ಲಿಸ್ತಾ ಇಲ್ಲ. ಆ ಅಳುನ ನಿಲ್ಲಿಸಬೇಕು ಅಂದ್ರೆ ಒಂದು ಶಕ್ತಿ ಬೇಕು. ಆ ಶಕ್ತಿನ ತುಂಬೋದಕ್ಕೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿರೋದು. ಇಲ್ಲ, ಇಲ್ಲಿ ದುರ್ಗಾ ಅಳು ನಿಲ್ಲಿಸುವಂಥ ಶಕ್ತಿ ಯಾವ್ದಿದೆಯಪ್ಪ? ನೋಡು ಶರತ್, ಒಂದು ಹೆಣ್ಣಿಗೆ ಮಾಂಗಲ್ಯ ಅಂದ್ರೆ ಕೇವಲ ಅದು ಒಂದು ಬಂಗಾರದ ತುಂಡಲ್ಲ, ಅದು ಅವಳ ಅಸ್ತಿತ್ವ. ಸಾವಿರಾರು ಕನಸುಗಳನ್ನು ಹೊತ್ತು 10 ಸಂಬಂಧಗಳನ್ನು ಬಿಟ್ಟು ಒಬ್ಬ ಪುರುಷನ ಹಿಂದೆ ನೀನೇ ನನ್ನ ಸರ್ವಸ್ವ ಅಂತ ನಂಬಿಕೊಂಡು ಬಂದಿರ್ತಾಳಲ್ಲ, ಆ ಹೆಣ್ಣಿಗೆ ಮಾಂಗಲ್ಯ ಅನ್ನೋದು ಒಂದು ಭರವಸೆ. ದುರ್ಗಾಗೆ ತನ್ನ ಮಾಂಗಲ್ಯ ಕಳಚಿ ಬಿದ್ದಾಗ ಅವಳ ಪ್ರಾಣನೇ ಹೋದಾಗಿರುತ್ತೆ. ಮಾಯ ಇವತ್ತು ಅವಳ ತಾಳಿ ಕಿತ್ಕೊಂಡಾಗ ಅವಳಿಗೆ ಅಳು ಬಂದಿದ್ದು ನೋವಿನಿಂದಲ್ಲ, ತನ್ನ ಭದ್ರತೆ ಮತ್ತು ಗೌರವಕ್ಕೆ ಧಕ್ಕೆ ಆಯ್ತಲ್ಲ ಅನ್ನುವ ಆಘಾತದಿಂದ. ಮನುಷ್ಯನಿಗೆ ಮೈಮೇಲೆ ಗಾಯ ಆದರೆ ಮದ್ದಚ್ಚಿ ವಾಸಿ ಮಾಡಬಹುದು, ಆದರೆ ಒಂದು ಹೆಣ್ಣಿಗೆ ಮಾಂಗಲ್ಯದ ವಿಷಯದಲ್ಲಿ ಮನಸ್ಸಿಗೆ ಗಾಯ ಆದರೆ ಅದನ್ನು ಗುಣ ಮಾಡೋದು ಬಹಳ ಕಷ್ಟ. ಅಪ್ಪ, ಇವಾಗ ನಾನು ಏನು ಮಾಡಲಿ? ಆ ಮಾಯ ಮಾಡಿ ನೆನೆಸ್ಕೊಂಡ್ರೆ ನನಗೆ ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಆದರೆ ಈಗ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ದುರ್ಗಾಗೆ ಈಗ ಬೇಕಾಗಿರೋದು ನಿನ್ನ ಬೆಂಬಲ. ಮಾಂಗಲ್ಯ ಅನ್ನೋದು ಒಂದು ದೈವಿಕ ಬಂಧನ. ಅದು ಹರಿದಾಗ ಉಂಟಾಗುವ ಶೂನ್ಯನ ನೀನು ನಿನ್ನ ಪ್ರೀತಿಯಿಂದ ತುಂಬಬೇಕು. ನಾನು